बोले भारत माता की, बोले भारत माता की। ನರೇಂದ್ರ ಮೋದಿಜಿ ಅವರಿಗೆ, ನಿತಿನ್ ನವೀನ್ ಅವರಿಗೆ, ರೈತ ನಾಯಕ BS ಯಡಿಯೂರಪ್ಪನವರಿಗೆ, BBG ರಾಮ್ಜಿ ಯೋಜನೆಗೆ, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕ BS ವಿಜೇಂದ್ರ ಅವರಿಗೆ ಮೊದಲನೇದು ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಕಾರ್ಯಕ್ರಮಕ್ಕೆ ಸಮಯವನ್ನು ಕೊಟ್ಟು ಸಹಸ್ರಾರು ಮಹಿಳೆಯರ ನಮ್ಮ ಮುಖಂಡರ ಕಾರ್ಯಕರ್ತರ ಮಧ್ಯೆ ಪಾದಯಾತ್ರೆಯಲ್ಲಿ ಬಂದು ನಮ್ಮೆಲ್ಲರಿಗೂ ಸ್ಫೂರ್ತಿಯನ್ನು ತುಂಬಿದ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ರಾಜ್ಯ ಕಂಡ ಅಪರೂಪದ ನಾಯಕ, ರೈತ ನಾಯಕ BS ಯಡಿಯೂರಪ್ಪಾಜಿಯವರ ಸುಪುತ್ರ ರಾಜ್ಯದ ಅಧ್ಯಕ್ಷರಾದ ಊರಪ್ಪ ಹೇಳ್ತೀನಿ ತಾಳ್ಮೆ ಇರ್ಬೇಕು ಪ್ರಶಾಂತ ವಿಜಯೇಂದ್ರ ಅವರೇ, ವೇದಿಕೆ ಮೇಲೆ ಉಪಸ್ಥಿರುವ ಗೌರವದ ಸಮಯದ ಅಭಾವದಿಂದ ಜಿಲ್ಲಾಧ್ಯಕ್ಷರೇ, ಮಾಜಿ ಶಾಸಕರೇ, ಮಾಜಿ ಸಚಿವರೇ, ಮಂಡಲ ಅಧ್ಯಕ್ಷರುಗಳೇ, ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರ ಮುಖಂಡರುಗಳೇ, ಪಾವಗಡದಿಂದ ಕ್ಷಮೆಯಲ್ಲಿ ಮಧುಗಿರಿಂದ ಇಲ್ಲಿ ಜಿಲ್ಲಾಧ್ಯಕ್ಷರು ಬಂದ್ದಾರೆ ಹನುಮಂತೇಗೌಡರು. ಹಾಗಾಗಿ ಅವರವರ ಹೆಸರೇ ವೇದಿಕೆ ಮಲ್ಪಿಸಿದ ಎಲ್ಲ ಮುಖಂಡರುಗಳೇ, ಸಹಸ್ರಾರು ಸಂಖ್ಯೆಯಲ್ಲಿ ಈ ಒಂದು ಜನಜಾಗೃತಿ ಅಭಿಯಾನದಲ್ಲಿ ಪಾಲ್ಗೊಂಡು ಸಮಸ್ತ ಮುಖಂಡರುಗಳೇ, ಕೂಲಿ ಕಾರ್ಮಿಕರೇ, ಮಾತೆಯರೇ, ಕಾರ್ಯಕರ್ತ ಬಂಧುಗಳೇ, ಸಮಸ್ತ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ಮೊದಲನೇದಾಗಿ ನಾನು ತರನಹಳ್ಳಿ ಗ್ರಾಮದ ಬಸವೇಶ್ವರ ದೇವಸ್ಥಾನ ಸಮಿತಿ ಅಧ್ಯಕ್ಷ ಮಳೆಬಸಪ್ಪನವರು ಅಧ್ಯಕ್ಷರಿದ್ದಾರೆ, ದೇವಸ್ಥಾನ ಸಮಿತಿ ಪದಾಧಿಕಾರಿಗಳಿದ್ದಾರೆ. ನನಗೆ ಎಲ್ಲ ಕಡೆ ಸಭೆಗಳನ್ನು ಮಾಡಿದಾಗ ಇಲ್ಲಿ ರಮೇಶ್ ಗೌಡರು, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, PLD ಬ್ಯಾಂಕಿನ ಮಾಜಿ ಅಧ್ಯಕ್ಷರು, VSC ಮಾಜಿ ಅಧ್ಯಕ್ಷರು, ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು, TAPSM ಸದಸ್ಯರು, ನಾನು ಅವ್ರಿಗೆ ಕರೆ ಮಾಡಿದೆ. ರಮೇಶ್ ಗೌಡ್ರೆ, ನಿಮ್ಮೂರಲ್ಲಿ ಸಭೆ ಮಾಡಬಹುದಾ ಅಂದೆ. ಅಣ್ಣ ಆಯ್ತು ಅಂತ ಅಂದ್ರು. ರಮೇಶ್ ಗೌಡ್ರು ಒಬ್ಬ ತೀರ್ಮಾನ ತಗೊಳ್ಳಿಲ್ಲ. ಈ ಗ್ರಾಮದ ಎಲ್ಲ ದೇವಸ್ಥಾನ ಸಮಿತಿ ಅಧ್ಯಕ್ಷರು, ಮುಖಂಡರುಗಳು, ಎಲ್ಲ ಯುವ ಮಿತ್ರರ ಜೊತೆಗೆ ಕಳೆದ 3 ದಿನದ ಅಧ್ಯಕ್ಷ ನಿದ್ದೆ ಮಾಡಿಲ್ಲ. ತರನಹಳ್ಳಿ ಗ್ರಾಮದವರು ಯುವಕರು ನಿನ್ನೆ ಇಡೀ ರಾತ್ರಿ ಇಲ್ಲ, ನಾವು ರಾತ್ರಿ ಬಂದು ಹೋಗಿದ್ವಿ. ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಮೊನ್ನೆ ಬೆಂಗಳೂರಿಗೆ ಹೋಗ್ತಾ ಇದ್ದೆ ರಾಜ್ಯ ಕಾರ್ಯಕಾರಿಣಿಗೆ. ರಮೇಶ್ ಗೌಡರು ಪ್ರಬಂಧ ಕರೆ ಮಾಡಿದ್ರು. ಇಲ್ಲ ನಾವೆಲ್ಲ ಸೇರ್ಕೊಂಡಿವಿ ಅಣ್ಣ, ಊಟಕ್ಕೆ ಏನ್ ಮಾಡ್ತೀರಿ? ಗೋಧಿ ಪಾಯಸ ಅನ್ನ ಸರ ಮಾಡ್ತೀವಿ, ಯಾಕಂದ್ರೆ ನಾವು ಏನೇ ಕಾರ್ಯಕ್ರಮ ಮೀಟಿಂಗ್ ಮಾಡಿದ್ರೆ ಊಟದ ವ್ಯವಸ್ಥೆ ಮಾಡ್ತೀವಿ. ರಮೇಶ್ ಗೌಡ್ರು ಹೇಳಿದ್ರು, ಇಲ್ಲಣ್ಣ ಬೇಡ, ನಮ್ ಗ್ರಾಮಕ್ಕೆ ಇಷ್ಟೊಂದು ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದೀರಿ, ಊಟದ ವ್ಯವಸ್ಥೆಯನ್ನ ನಾವೇ ಮಾಡ್ತೀವಿ. ನೀರಿನ ವ್ಯವಸ್ಥೆ ಪ್ಯಾಕೆಟ್ಗಳು 10,000 ನೀರಿನ ಪ್ಯಾಕೆಟ್ ಇಂದ ಹಿಡಿದು ಇಲ್ಲಿ 101 ನಮ್ಮ ತಾಯಿಯಂದು ಪೂರ್ಣ ಕುಂಭ ಸ್ವಾಗತ ಮಾಡಿದರೆ, ನಾವು ಈ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಅಂತೇಳಿ ಈ ಒಂದು ಇಷ್ಟೊಂದು ಸುಂದರವಾಗಿ ಕಾರ್ಯಕ್ರಮ ಮೂಡಿಬರೋಕೆ ದೇವಸ್ಥಾನ ಸಮಿತಿ ಅಧ್ಯಕ್ಷರು, ತರನಹಳ್ಳಿ ಗ್ರಾಮದ ಎಲ್ಲ ಸಮಸ್ತ ಮುಖಂಡರುಗಳಿಗೆ, ಯುವ ಮಿತ್ರರಿಗೆ, ತಾಯಂದರಿಗೆ, ನಾನು ನಮ್ಮ ರಾಜ್ಯ ಅಧ್ಯಕ್ಷರ ಪರವಾಗಿ, ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಪರವಾಗಿ ತಮ್ಮೆಲ್ಲರಿಗೂ ತುಂಬು ಹೃದಯದ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಬಂಧುಗಳೇ. ಯಾಕಂದ್ರೆ ಊಟ ಹಾಕಿದ್ರೆ ಯಾವತ್ತೂ ಮರಿಬಾರದು. ನಾವು ಜನವರಿ 19ನೇ ತಾರೀಕು ಹೊನ್ನಾಳಿ ಗುರುಬಂಧನ ಸಭೆ ಮಾಡಿದ್ವಿ. 800 ಜನ ಮುಖಂಡರುಗಳು ಸೇರಿದ್ರು. ಅವತ್ತು
ಅವತ್ತು ದೊಡ್ಡೇರಿ ಲಿಂಗೇಶ್ವರ ಚರ್ಚೆ ಮಾಡಕ್ರ ಹೊನ್ನಾಳಿ ನದಿಯಲ್ಲಿ ಪ್ರವಾಸ ಮಾಡಕ್ಕೆ ಅಂತ ಅಂದ್ರು. ಕೊನೆಗೆ ಅದೇನೇ ಹೋಗಿ ಹೊನ್ನಾಳಿ ಗುರುಭವನದಲ್ಲಿ ಸಭೆ ಮಾಡಿದ್ವಿ. ಜನವರಿ 19ನೇ ತಾರೀಕು ಕಾರ್ಯಕರ್ತ ಸಭೆ. ಆ ಕಾರ್ಯಕರ್ತ ಸಭೆಯನ್ನು ಮಾಡಿದಾಗ ಅಲ್ಲಿ ನಾವು ತೀರ್ಮಾನ ತಗೊಂಡ್ವಿ, ಹೊನ್ನಾಳಿ ನ್ಯಾಮತಿ ತಾಲೂಕಲ್ಲಿ ಪ್ರತಿ ಹಳ್ಳಿಗೆ ಪ್ರವಾಸ ಮಾಡಬೇಕು. ನಂತರ ಹೊನ್ನಾಳಿ ನಗರ ನಮ್ಮ ಪುರಸಭಾ ಅಧ್ಯಕ್ಷ ಕೇಳ್ಕೊಂಡಿದ್ರು, ಅಣ್ಣ ಹೊನ್ನಾಳಿ ನೀವು ನಗರದೊಳಗೆ ಬರ್ಬೇಕಂದ್ರು. ನಾನು ದಿನನಿತ್ಯ ಓಡಾಡ್ತಿದ್ದೆ, ನಾನು ಸಂಘಟನೆ ದೃಷ್ಟಿಯಿಂದ ಬರ್ಬೇಕಂತೇಳಿ ನಾವು ಪ್ರತಿ ಹಳ್ಳಿಗೆ ಜನವರಿ 27ನೇ ತಾರೀಕು ಅಧಿವೇಶನ ರಾಜ್ಯಪಾಲರಿಗೆ ಅಪಮಾನ ಮಾಡಿದ್ರು. ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಹೊನ್ನಾಳಿ ನಗರದಲ್ಲಿ ಹೋರಾಟವನ್ನು ಮಾಡಿದ್ವಿ. ಅವತ್ತು ಸಾಸ್ವಳ್ಳಿಯಲ್ಲಿ ಸಭೆ ಮಾಡಿದ್ವಿ. ಹಿಂದಿನ ದಿವಸ ಅದಾದ ನಂತರ ಬೇಲಿಮಲ್ಲೂರು ಹಿರೇಗೋಡಿಗೆರೆ ಮಾಡಿದ್ವಿ. ನಮಗೆ ಒಳ್ಳೆ ಅವಕಾಶ ಬಿಡಬಾರದು ಅಂತ ಹೇಳಿ ಮುಷ್ಟಿ ಹಾಕಿ ಕೊಟ್ಟಾಗ ಹಿಂಗೆ ಓಡಾಟ ಮಾಡಿದ್ವಿ. ಸಸಿ ಹಾಕಿ ನೆಡುವ 1316 ಸಸಿ ಶಿವೇಶ್ವರ ಡಾಕ್ಟರ್ ಇದಾರೆ ಇದ್ರೆ ಹೋದ್ರ ಏಕ್ ಪೇಡ್ ಮಾಧ್ಯಮ ಸುಮಾರು 40,000 ಜನ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ಮಾಡಿದ್ವಿ. 7 ತಿರಂಗಿ ಯಾತ್ರೆ ಮಾಡಿದ್ವಿ. ನರೇಂದ್ರ ಮೋದಿಯವರ ನಾಳೆ ಇದಲ್ಲಪ್ಪ ನೀರು ಮನ್ ಕಿ ಬಾತ್ 6 ಬಾರಿ ಮನ್ ಕಿ ಬಾತ್ ನಮ್ಮ ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಅವರು, ನಮ್ಮ ರಾಜೀವ್ ಅವರು ಹೊನ್ನಾಳಿಗೆ ಅವಕಾಶ ಕೊಟ್ಟಾಗಿಂದ 6 ಬಾರಿ ಮನ್ ಕಿ ಬಾತ್ 100% ಆಗಿದೆ. ನಾಳೆ ಗಿರಿ ಚನಿಸಿ ಎಲ್ಲ ನಟರಾಜ್ ಕಾಯ್ತಿದ್ರು ಹಿರಿಯರು ಸರಿ ವಿಜಿ ಎಲ್ಲರೂ ಬಹಳ ಜನ ಹೆಸರು ಅವರು ಹೇಳಿದೆ. ಏನಪ್ಪಾ ನಾಳೆ ಬೆಳಗ್ಗೆ 10:45ಕ್ಕೆ ನಮ್ಮ ಮುಖಂಡ ರಾಜ ಹೊನ್ನಾಳಿ 7ನೇ ಬಾರಿಗೆ ಯಶಸ್ವಿ ಅವಕಾಶ ಮನ್ ಕಿ ಬಾತ್ ಒಬ್ಬಣ ದಯಮಾಡಿ ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರು ನಾಳೆ ಬೆಳಗ್ಗೆ 10:45ಕ್ಕೆ ಟಿವಿ ಮುಂದೆ ಒಬ್ಬೊಬ್ರು ಸೆಲ್ಫಿ ತಕ್ಕಂಗೆ ಮಾಡಬಾರ್ದು. 15-20 ಜನ ಕುಳಿತು ವೀಕ್ಷಣೆ ಮಾಡಿ ಮನ್ ಕಿ ಬಾತ್ ಮತ್ತೆ ನಾಳೆ 100% ಮಾಡ್ಬೇಕಂತೇಳಿ ನಾಳೆ ನಮ್ಮ ಲೀಡರ್ಗಳು ಬಹಳ ಜನ ಬಂದಿರಿ. ಸ್ವಂತ ಖರ್ಚಿನಿಂದ ಎಲ್ಲಾ ಸಂದರ್ಭದಲ್ಲೂ ನಾನು ಸೋತಾಗಿಂದ ನಮ್ಮ ಕಾರ್ಯಕರ್ತರ ಮುಖಂಡರು ಯಾರು ರೀತಿಯಲ್ಲಿ ನೋಡಿಲ್ಲ. ಸ್ವಂತ ಖರ್ಚಿನಿಂದ ನೀವೆಲ್ಲ ಕಡೆ ಬರ್ತೀರಿ. ಕರೆದಾಗ ಕೆಲವು ಸರಿ ಹೇಳ್ತಾರೆ, ಅಣ್ಣ ಬೆಂಗಳೂರಿಗೆ ಹೋಗ್ಬಿಡೋಣ ಅಂತ ಮನೆಯಲ್ಲಿ ಅತ್ತೆ ಕರ್ಕೊಂಡು ಮಕ್ಕಳು ಕರ್ಕೊಂಡು ಪ್ರವಾಸ ಹೋಗ್ರಿ ಅಂತ ಹೇಳಿ ನನಗೆ ಒಂದ್ಸರಿ ಬೈತಿರ್ತೀರಿ. 2 ದಿವಸ ಕಾಣಿಲ್ಲ ಅಂತ ತಕ್ಷಣ ಅಣ್ಣ ಎಲ್ಲಿ ಹೋದಣ್ಣ 3 ದಿವಸ ಕಂಡಿಲ್ಲ, ಯಾಕಣ್ಣ ನಮ್ಮ ಊರಿಗೆ ಬಂದಿಲ್ಲ ಅಂತ ಮತ್ತೆ ಕೇಳ್ತೀವಿ. ಹೋಗೋದು ನೀವೇ ಬಾನರ್ ನೀವೇ. ಹಾಗಾಗಿ ನಾಳೆ 100ಕ್ಕೆ 100 ನಮ್ಮ ಎಲ್ಲ ಮುಖಂಡರು ಕಾರ್ಯಕರ್ತರ ವಿನಂತಿ ಮಾಡ್ತೀವಿ. ನಾಳೆ ದಿವಸ ಮನ್ ಕಿ ಬಾತ್ 100ಕ್ಕೆ 100 ಮಾಡ್ಬೇಕಂತ ವಿನಂತಿ ಮಾಡಿ ನನಗೆ ಫಸ್ಟ್ ವಿಬಿಜಿ ರಾಮಚಂದ್ರ ತಾಯಿ ಕೂರಮ್ಮ 5 ನಿಮಿಷ ನಮ್ಮ ರಾಜ್ಯಾಧ್ಯಕ್ಷ ಅಧ್ಯಕ್ಷ ಮಾತಾಡ್ತಾರೆ. ವಿಬಿಜಿ ಅಂದ್ರೆ ಕಷ್ಟಪಡ್ತಿದ್ದೆ, ಆಮೇಲೆ ಬಂತು ಈ ಕನಸ ಕೇಳಿದ್ರು. ವಿ ಅಂದ್ರೆ ವಿಕಸಿತ, ಬಿ ಅಂದ್ರೆ ಭಾರತ, ಜಿ ಅಂದ್ರೆ ಗ್ರಾಮೀಣ, ಆರ್ ಅಂದ್ರೆ ರೋಜ್ಗಾರ್, ಎ ಅಂದ್ರೆ ಆಜೀವಿಕಾ, ಎಂ ಅಂದ್ರೆ ಮಿಷನ್ ಗ್ಯಾರಂಟಿ. ನರೇಂದ್ರ ಮೋದಿ ಈ ದೇಶಕ್ಕೆ ಗ್ಯಾರಂಟಿ ಅಂತೇಳಿ ಕನಸಲ್ಲಿ ಬಂದ್ಬಿಡ್ತದೆ. ಬೆಳಗ್ಗೆ ಪಟ್ಟಿ ಹಾಕಿ ನಿಲ್ತೀನಿ ಯಾವ ಊರಿಗೆ ಹೋಗ್ಬೇಕಂತೇಳಿ. ಮತ್ತೆ ರಾತ್ರಿ ಹೆಚ್ಚಾದಾಗ ಅಲ್ಲಿ ಇಷ್ಟು ಹಳ್ಳಿ ಬಿಟ್ಟಿದ್ದೆ, ಇಷ್ಟು ಕಾಲೇಜು ಬಿಟ್ಟಿದ್ದೆ. 200 ಕಡೆ ಆಗಿದೆ. ಇದೇನು ಪವಿತ್ರವಾದ ಸ್ಥಳ ಹೇಳ್ತೀವಿ. ನಾನು ಯಾವತ್ತೂ ಸುಳ್ಳು ಹೇಳ್ತಕ್ಕಂಥ ವ್ಯಕ್ತಿ ಅಲ್ಲ. ಸುಮ್ಮನೆ ನಾಲ್ಕು ಹೋಗಲ್ಲ. ಸಸಿ ಹಾಕಿದ ಎಲ್ಲ ಶಾಲೆಗಳಿಗೆ ಹೋಗ್ತಾರೆ. 40,000 ಜನ ವಿದ್ಯಾರ್ಥಿಗಳು ಹೊನ್ನಾಳಿ ನ್ಯಾಮತಿ ತಾಲೂಕಲ್ಲಿ ಸಂವಾದ ಮಾಡಿದೆ. ಏರ್ಪೇಡ್ ಮಾರ್ಕೆಟ್ ಅದು ದಾಖಲೆ ಇದೆ. ತಿರಂಗಿ ಯಾತ್ರೆ 7 ಕಡೆ ಮಾಡಿದ್ವಿ ಹೋಬಳಿ ಮಟ್ಟದಲ್ಲೂ. ಅದೇ ರೀತಿ ಈ ಕಾರ್ಯಕ್ರಮಗಳನ್ನ ಪ್ರತಿ ಕೆಲವು ದೊಡ್ಡವರಿಗೆ 3 ಹತ್ರ ಮಾಡಿದ್ವಿ. ಅಧ್ಯಕ್ಷ ಅವ್ರೇನು ಅಣ್ಣ ಅಲ್ಲಿ ಏಕಕಾಲನೇ ಬಿಟ್ಟಿದ್ದೀರಿ ಅಂತಂದ್ರು. ಹೌದೇನಪ್ಪ?
ಬರ್ತೀವಿ. ಇನ್ನು ಕೆಲವು ಹಳ್ಳಿಯಲ್ಲಿ 2-3 ಆಗಿದ್ದಾವೆ. ಈಗ ಮುಸೇನಲ್ಲಿ ತಾಂಡೆ ಒಂದು ಕೈ ಬಿಟ್ಟಿದೀವಿ. ಗಂಜಿನಹಳ್ಳಿಲಿ ಮೊನ್ನೆ ಒಂದು ಸಾವಾಯ್ತು, ಅಲ್ಲಿ ಹೋಗಿಲ್ಲ. ಕೋಡಿಕೊಪ್ಪದಲ್ಲಿದೆ, ಇನ್ನೊಂದು 5-6 ಹಳ್ಳಿದೆ. ನಮ್ಮ ಕರ್ನಾಟಕ ರೆಡ್ಡಿಯವರು ಸಮಾರೋಪ ಅಂದ್ರು, ಇನ್ನು ಆಪ್ಷನ್ ಓಪನ್ ಇಟ್ಟಿದ್ದೀವಿ ನಾವು. ಮೊನ್ನೆ ಹೊನ್ನಾಳಿಂದ 9 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ನಾವು ಕುಳಗಟ್ಟಿ ಇದಕ್ಕೆ ಸಾಸವಳ್ಳಿಗೆ ಹೋದ್ವಿ. ಅಲ್ಲಿ ಸಂತೆಯಲ್ಲಿ ರಂಗನಾಥ್ ಶಿವು ಅಲ್ಲಿ ಕೂತ ಟೀ ಕುಡಿಯಕ್ರಿ ಅಂದ್ರಿ. ಅಣ್ಣ ಇನ್ನೊಂದು ರೌಂಡ್ ಪಾದಯಾತ್ರೆ ಹಿಂಗ್ ಬಂದ್ಬಿಡೋಣ ಅಂತ ಅಂದ್ರು. ಎಷ್ಟು ಕಿಲೋಮೀಟರ್? 15 ಕಿಲೋಮೀಟರ್. ಬರ್ತೀನಿ ಬಿಡಪ್ಪ ಅಂದ್ರೆ. ಮೊನ್ನೆ ಕಾಂಗ್ರೆಸ್ ನಮ್ಮನ್ನ ನೋಡಿ ಸಹಿಸಲಾಗಿದೆ. ಪಾದಯಾತ್ರೆ ಮಾಡಿದ್ರು ಬೆರಳೆಣಿಕೆ ಅಷ್ಟು 35 ಜನ ಇಲ್ಲ. ನಮ್ಮ ಪಾದಯಾತ್ರೆಯಲ್ಲಿ 150 ಎಷ್ಟು ಪರ್ಮಿಷನ್? 15 ಜನ. ಹಾಲಿ ಶಾಸಕರು, ನಿಗಮದ ಅಧ್ಯಕ್ಷರು, ಎಷ್ಟು ಅದಕ್ಕೆ ಪೊಲೀಸು, ಎಸ್ಕಾರ್ಟು, ಆಂಬುಲೆನ್ಸು. ನಾವ್ ಯಾವತ್ತೂ ಕರೆಯಲ್ಲ. ಪಾಪ ರಕ್ಷಣೆ ಇಲಾಖೆಯವರು ಅವ್ರ ಕರ್ತವ್ಯ ಮಾಡ್ತಾರೆ. ಅಲ್ಲಿ ಬಂದರೆ ಇಲ್ಲಿ ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಅದೇ ಮೊನ್ನೆ ನಾವು ಹೊನ್ನಾಳಿಂದ ಸಂಗೊಳ್ಳಿ ವೀರ ಸೇನೆ ಸಂಗೊಳ್ಳಿ ರಾಣಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ 9:30 9:09 10 ಗಂಟೆ ಹೊರಟ್ವಿ. ಅಲ್ಲಿಂದ ಕೊನೆ ಕಣಿಲಿ ನಮ್ಮ ಹೆಣ್ಣು ಮಕ್ಕಳು, ಅಲ್ಲಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರುತಿ ಮಂಜುನಾಥ್, ಸುಮಾರು 50-60 ಜನ ಮಹಿಳೆಯರು ಆರತಿ ಎತ್ತಿ ತಿಲಕ ಹಚ್ಚಿ ಸ್ವಾಗತ ಮಾಡಿ. ಅಲ್ಲಿಂದ ಬಳ್ಳೇಶ್ವರದ ಮಹಿಳೆಯರು ಅನುಸಾರದಲ್ಲಿ ಯುವಕರು ಕೂಡಿ ಕುಪ್ಪಳಿಸಿದ್ರು. ಮದುವೆಗಳಲ್ಲಿ 100 ರೂಟ್ ಕರ್ಕೊಂಡು ಬ್ಯಾಂಕ್ ಸೆಟ್ ವ್ಯವಸ್ಥೆ ನಮ್ಮನ್ನು ಕರ್ಕೊಂಡು ಸುಮಾರು 8 ಮದುವೆಗಳು, ನಾಮಕರಣ, ತೊಟ್ಲು ಇರಬಹುದು, ಸಂತೆ, ಕೂಲಂಬಿ, ಕುಂದೂರು, ಚೀಲೂರು, ಸಾಸವಳ್ಳಿ, ಸೌಳಂಗ ಸಂತೆಗಳನ್ನು ಮಾಡಿದೀವಿ. ನಾಟಿ ಅಚ್ಚನ ಹತ್ರ ಹೋಗಿದ್ವಿ. ಇಲ್ಲಿ ಹೋಗಿಲ್ಲ ಅನ್ನಂಗಿಲ್ಲ. ಹೇಳ್ತಾರ ರವಿ ಕಾಣದನ್ನು ಕವಿ ಕಾಣದನ್ನು ಎಣಕಾಚಾರ್ಯಲ್ಲ. ನಿಮ್ಮ ಆಶೀರ್ವಾದ. ಹಾಗಾಗಿ ಹೊನ್ನಾಳಿದೆ ಅಂತ ಹೇಳಿ ತಾಲೂಕಲ್ಲಿ ಎಲ್ಲ ಕೆರೆಗಳಲ್ಲಿ 200 ಕಡೆ ಜನಜಾತಿ ಅಭಿಯಾನವನ್ನು ಮಾಡಿದ್ವಿ. ಮೊನ್ನೆ ನಮ್ಮ TRC ಹೇಳ್ತಿದ್ರು, ಅಣ್ಣ ಸೊಡ್ಡೂರಿಂದ ಪಾದಯಾತ್ರೆ ಮಾಡಬೇಕು 2 ವರ್ಷ. ಇನ್ನು ಆಪ್ಷನ್ ಓಪನ್ ಇದೆ. ಗಿರಿ ಕೆಂಚಿಗೆ ಹೋಗ್ಬಿಡ್ತೀವಿ, ತುಬ್ಲೇಲಿ ಬರ್ತೀವಿ, ಬೆಳಗುತ್ತಿ ತೀರ್ಥ ಮಿಶ್ರ ಅಲ್ಲಿ ಮಾಡ್ತೀವಿ. ನಾನು ಇವತ್ತು ನಮ್ಮ ಅಧ್ಯಕ್ಷರಿಗೆ ಹೇಳ್ತೀನಿ, ಅಧ್ಯಕ್ಷ ನಾನು ಹೊನ್ನಾಳಿ ಅಂತ ಹಳ್ಳಿ ತಾಲೂಕಲ್ಲಿ ವಾರಕ್ಕೊಂದು ದಿವಸ ಪಾದಯಾತ್ರೆ ಮಾಡಬಹುದಾ? ಏನ್ರಿ ಗಟ್ಟಿಯಾಗಿ ವಾರಕ್ಕೊಂದು ದಿವಸ ಪಾದಯಾತ್ರೆ. ಮತ್ತು ಕಾಲೋನಿಗಳು, ದೊಡ್ಡ ದೊಡ್ಡ ಗ್ರಾಮಗಳಿದಾವೆ, ಅಲ್ಲಿ ಕಾಲೋನಿ ಅಟೆ ಚಾಂಡಗಳಿದಾವೆ, ಅಲ್ಲೆಲ್ಲವೂ ನಾವು ಓಡಾಟ ಮಾಡೋಣ ಅಂತ ವಿನಂತಿನಿ ಮಾಡಿ ನಾನು ಇನ್ನೊಂದು 2 ನಿಮಿಷದಲ್ಲಿ ಮುಗಿಸ್ತೀನಿ. ನಮ್ಮ ರಾಜ್ಯದ ಅಧ್ಯಕ್ಷರು ಮಾತಾಡಬೇಕು. 170 ರೂಪಾಯಿ 170 ಹಾಕಿದ್ದು ಕಾಂಗ್ರೆಸ್ ಅವಧಿಯಲ್ಲಿ. ಮೋದಿಜಿಯವರು ಮಾಡಿದ್ದು ಎಷ್ಟು? 370 ರೂಪಾಯಿ. 100 ಸೇರಿದ್ದು 125 ದಿವಸ. ಮತ್ತು ವರ್ಷಕ್ಕೆ 17,400 ರೂಪಾಯಿ ಇತ್ತು ಕಾಂಗ್ರೆಸ್. ಪಾಪ ಅವರು ಈ ಜನರಿಗೆ ಹೊಟ್ಟೆ ಬಿಡ್ತಿದ್ದ ಈ ಭ್ರಷ್ಟ ನಕಲಿ ಗಾಂಧಿಗಳು. ಅದೇ ನಮ್ಮ SV ರಾಮಣ್ಣವ್ರು ಬರೋ ಹೇಳಿದ್ರು, ಪಾಪ ಜಗಳೂರಲ್ಲಿ ಕಾರ್ಯಕ್ರಮ ಮುಗಿಸಿ ಬರ್ತೀವಿ ಅಂತ ಹೇಳಿದ್ರು. ನಮ್ಮ SV ರಾಮಣ್ಣವ್ರು ಬರ್ಬೇಕಂತೇಳಿ ಸ್ವಾಗತ ಮಾಡ್ತೀವಿ, ವಿನಂತಿ ಮಾಡ್ತೀವಿ. ಅವರು ಅಭಿವೃದ್ಧಿ ಅಧಿಕಾರರು. ಯಡಿಯೂರಪ್ಪರನ್ನ ಕೇಳಿ ಸಾವಿರಾರು ಕೋಟಿ ತೆಗೆದು ಅವರು ಬರ್ತಾ ಇದಾರೆ. ಇಲ್ಲಿ ಮಾಡ ಮಲ್ಲಿಕಾರ್ಜುನ ಮಾಡಿದ್ದಾರೆ, ಕನ್ನಡ ರೆಡ್ಡಿಯವ್ರು ಮಾಡಿದ್ದಾರೆ, ಎಲ್ಲರೂ ಕೆಲಸ ಮಾಡಿದ್ದಾರೆ. ಆಯ್ತು ಅಧ್ಯಕ್ಷ, ಮುಗಿಸ್ಬಿಡ್ತೀವಿ. ಈ ನಕಲಿ ಗಾಂಧಿಗಳು ಕೊಟ್ಟದ್ದು 17,400 ವರ್ಷಕ್ಕೆ. ನರೇಂದ್ರ ಮೋದಿ ಕೊಟ್ಟಿದ್ದು ಎಷ್ಟು? ಹಳ್ಳಿಯಲ್ಲಿ ಬಂದು ಹೇಳಿದ್ರೆ ಎಷ್ಟು ಕೊಟ್ರು? 46,250 ರೂಪಾಯಿ ಕೊಟ್ರು. ಅವರು ಬಜೆಟ್ ಅಲ್ಲಿ ಎಷ್ಟಿಟ್ಟಿದ್ರು? 33,000 ಕೋಟಿ ಇಟ್ಟಿದ್ರು ಅಷ್ಟೇ ಬಜೆಟ್ ಅಲ್ಲಿ. ಮೋದಿಜಿ ಇಟ್ಟಿದ್ದು ಎಷ್ಟು? 2,86,000 ಕೋಟಿ ಹಣವನ್ನಿಟ್ಟಂತ ಮೋದಿಜಿಯವರಿಗೆ 2 ಕೈಯ ಧನ್ಯವಾದ ಹೇಳ್ಬೇಕಲ್ಲ. ನಮ್ಮ ತಾಯಿಯಂದ್ರು ಬುಟ್ಟಿ ತಗೊಂಬಂತ ತಾಯಿ. ಮೊನ್ನೆ ತಿಮ್ಲಾಪುರ ತಾಂಡಕ್ಕೆ ಬಂದೆ, ಬುಟ್ಟಿ ಸಮೇತ ನಮ್ಮ ಹೆಣ್ಮಕ್ಳು ತಿಮ್ಲಾಪುರ ಮೇಲೆ ಇದ್ರು. ಬೇರೆ ಮುಂದೂರು ಗ್ರಾಮಕ್ಕೆ ಹೋದ್ವಿ, ಹನುಮಸಾಗರ ಎಲ್ಲ ಕಡೆ ಬಂದಿವಿ. ನಮ್ಮ ತಾಯಿಯವರು ಎಲ್ಲ ಕಡೆ ಇದ್ದಾರೆ ಇಲ್ಲಿ.
ಬುಟ್ಟಿ ಒಂದ್ಸಲ ಕೈ ಹತ್ರ ನಮ್ಮ ಮಾಧ್ಯಮ ಸ್ನೇಹಿತರು ಬುಟ್ಟಿ ಎಲ್ಲ ಬುಟ್ಟಿ ಆಯ್ತು ಎಲ್ಲ ದಸ್ತೆ ಮುಂದರಲ್ಲ ಬುಟ್ಟಿ ನೋಡ್ರಿ ನಮ್ ತಾಯಂದ್ರು ಬುಟ್ಟಿ ಸಮೇತ ಬಂದರೆ ಬುಟ್ಟಿ ಸಮೇತ ಬಂದ ನಮ್ ತಾಯಂದ್ರು ಅದೇ ದಸ್ತೆಯಲ್ಲಿ ಬಂದರೆ ಇವತ್ತು ಗಂಟ್ಯಾಪುರದಿಂದ ಪಾದಯಾತ್ರೆ ಹೋಗ್ಬೇಕಾಯ್ತು ಅಲ್ಲಿ ಸಾವಾಯ್ತು ಅದಕ್ಕೆ ಅಲ್ಲಿ ಮೊಟಕು ಮಾಡಿ ಸಿಂಕೇರಿಯಿಂದ ಪಾದಯಾತ್ರೆ ಮುಗಿದ ರಾಜ್ಯಾಧ್ಯಕ್ಷ ಧನ್ಯವಾದ ಸಲ್ಲಿಸ್ತೀನಿ ಇವತ್ತು ವರ್ಷಕ್ಕೆ 46,000 ಕೋಟಿ ಅಲ್ಲ 46,250 ರೂಪಾಯಿ ಮೋದಿಜಿಯವರು ಕೊಡ್ತಾರೆ ಯೂನಿಟ್ 33,000 ಕೋಟಿ 2,86,000 ಕೋಟಿ ಅಂತ ನರೇಂದ್ರ ಮೋದಿಜಿಯವರಿಗೆ ಅಭಿನಂದನೆ ಸಲ್ಲಿಸಿ ತಾಯಿ ಇನ್ನೊಂದು 10 ನಿಮಿಷ ಪಾಪ ಮಧ್ಯಾಹ್ನ ಬಂದಿರಿ ನೀವು ಅಮ್ಮ ಕೂತ್ಕೊಳ್ರಿ ಪಾಪ ಮಧ್ಯಾಹ್ನ 2 ಗಂಟೆಯಿಂದ ಬಂದಿರಿ ಇವತ್ತು ಒಂದ್ ಕಡೆ ಕೇಂದ್ರದಲ್ಲಿ ಮೋದಿಜಿಯವರು ಸರ್ಕಾರ ಮಾಡಿದಂತ ಯೋಜನೆಗಳನ್ನ ನಾವು ಜನಜಾಗೃತಿ ಮೂಡಿಸಿದೀವಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸುಳ್ಳು ಹೇಳಿರು ಈ ಕಾಂಗ್ರೆಸ್ ವಿರುದ್ಧ 2000 ಯಾರು ಕೇಳ್ತಿರಲ್ಲಮ್ಮ ನಾನು ಎಲ್ಲ ಕಡೆ ಕೇಳಿ 2000 ಯಾರು ಕೇಳಿದ್ರ ಯಾರು ಕೇಳಿಲ್ತಾನೆ 2000 ಬರ್ತಾ ಇಲ್ಲ ಉಚಿತ ವಿದ್ಯುತ್ ಅಂದ್ರು ಎಲ್ಲ ನಿಮ್ಮ ಮನೆಗೆ ಬಿಲ್ ಬರ್ತಾ ಇದಾವೆ ಶಕ್ತಿ ಬಸ್ಗಳೇ ಇಲ್ಲ ಇವನಿದೆ ಅಂತೂ ಅಡ್ರೆಸ್ಸೇ ಇಲ್ಲ ರಾಜ್ಯದಲ್ಲಿ 5 ವರ್ಷ ಮೊನ್ನೆ ಭೂ ಗ್ಯಾರಂಟಿ ಅಂತ ಹೇಳಿ ಬಸ್ ಮಾಡಿ ದುಡ್ಡು ಕೊಟ್ಟು ಜನ ಕರ್ಕೊಂಡು ಹೋದ್ರು ಅದು ನಮ್ಮ ಜನ ಇವತ್ತು ತಾವೆಲ್ಲ ಪ್ರೀತಿಯಿಂದ ಬಂದಿರಿ ನಿಮಗೆ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತೀನಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಭ್ರಷ್ಟ ಕಾಂಗ್ರೆಸ್ ಇದರ ವಿರುದ್ಧವಾಗಿ ನಮ್ಮ ರಾಜ್ಯದ ಅಧ್ಯಕ್ಷರು ತೊಡೆ ತಟ್ಟಿ ನಿಂತಿದ್ದಾರೆ ಈ ಭ್ರಷ್ಟ ಕಾಂಗ್ರೆಸ್ ತೊಳಸ್ಬೇಕಂತ ಹೇಳಿ ಇವತ್ತು ನಾವೇ ತಲವಿ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿಂದ ಅಶ್ವಮೇಧ ಕುದುರೆ ನಮ್ಮ ವಿಜಯಣ್ಣ ಅವರು ಹೊರಟಿದ್ದಾರೆ ಇವತ್ತು ಅಶ್ವಮೇಧ ಕುದುರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕಿತ್ತಿಸುವವರೆಗೂ ವಿಜಯಣ್ಣ ಮೂಡ ಹಗರಣ ವಾಲ್ಮೀಕಿ ಹಗರಣ ಭ್ರಷ್ಟಾಚಾರದ ಹೋರಾಟ ಮಾಡಿ ಪಾದಯಾತ್ರೆ ಮಾಡಿ ವಿಜಯಣ್ಣ ನಾನು ಹೇಳ್ತಲ್ಲ ವಿಜಯಣ್ಣ ಈ ರಾಜ್ಯದ ಜನರು ನಾಡಿ ಬಿಡಿತ ನನಗೆ ಗೊತ್ತಿದೆ ನಿನ್ನೆ ತರುಣರು ಹೇಳಿದ್ರು ಅಣ್ಣ ಬಾಯಿ ಮುಖ್ಯಮಂತ್ರಿ ಅಂತ ಹೇಳ್ತೀವಿ ಅಂದ್ರು ಅದು ನಿಮ್ಮ ಅಪೇಕ್ಷೆಪ್ಪ ಅಂತ ಹೇಳಿದ್ರೆ ಅವ್ರು LED ಹಾಕ್ಯಾರೆ ಫ್ಲೆಕ್ಸ್ ಅಲ್ಲಿ ಹಾಕ್ಯಾರೆ ಇವತ್ತು ಈ ನಮ್ಮ ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಅವರು ಕುರ್ಚಿಗೋಸ್ಕರ ಹೋರಾಟ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತಿಸಬೇಕು ರಾಮರಾಜ್ಯ ಮಾಡಬೇಕು ನರೇಂದ್ರ ಮೋದಿಜಿಯವರು ಇವತ್ತು ರಾಮರಾಜ್ಯ ಮಾಡ್ತಾರೆ ಗಾಂಧೀಜಿಯವರು ಕಂಡಂತ ಕನಸು ನಮ್ಮ ಈ ನಾಯಕರು ಯಡಿಯೂರಪ್ಪನವರು ಕೆರೆ ತುಂಬಿಸುವಂತ ಯೋಜನೆ ಸಿಮೆಂಟ್ ರಸ್ತೆಗಳು ಇಲ್ಲೆಲ್ಲ ಸಿಮೆಂಟ್ ರಸ್ತೆಗಳು ಆಗಿದ್ವಿ ಅಂದ್ರೆ 5,000 ಕೋಟಿ ನಮ್ಮ ನಾಯಕರು ಸೇತುವೆ ಆಸ್ಪತ್ರೆ 5,000 ಕೋಟಿ ಕೊಡೋರು ನಮ್ಮ ಅಭಿವೃದ್ಧಿಗೋಸ್ಕರ ಈ ರಾಜ್ಯದ ಜನ ಹೇಳ್ತಿದ್ದಾರೆ ಅವರು ಸಂಜೆ ಟೈಮ್ ಹಾಲು ಕರೆಯಕ್ಕೆ ಹೋಗ್ತಾರೆ ಹೆಣ್ಮಕ್ಳು ಹೂ ನಮ್ಮ ತಾಯಿ ಇವತ್ತು ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕು ಅಭಿವೃದ್ಧಿ ಮಾಡಕ್ಕೆ ನಮ್ಮ ನಾಯಕ ಕೆರೆ ತುಂಬಿಸಿರೋದು ಶಾಲಾ ಕಟ್ಟಡ ಇರ್ಬೋದು ಹಾಸ್ಪಿಟಲ್ ಯಡಿಯೂರಪ್ಪನವರಿಗೆ ನಾವು ಧನ್ಯವಾದ ಸಲ್ಲಿಸಬೇಕಾನೆ ಬಲ ಭಾರತ್ ಮಾತಾ ಕಿ ನರೇಂದ್ರ ಮೋದಿಜಿಯವರಿಗೆ BS ಯಡಿಯೂರಪ್ಪನವರಿಗೆ ಅಲ್ಲ ಕಾಂಗ್ರೆಸ್ ಸರ್ಕಾರ ವಿರುದ್ಧ ತೊಡೆ ತಟ್ಟಿದೆ ನಮ್ಮ ವಿಜಯೇಂದ್ರ ಈ ರಾಜ್ಯದ ಜನ ಹೇಳ್ತಾರೆ ಭಾವಿ ಮುಖ್ಯಮಂತ್ರಿ ಅಂತ ಜನ ಹೇಳ್ತಾರೆ ಫ್ಲೆಕ್ಸ್ಗಳು LED ನೀವು ಹಾಕಿರಿ ನನಗೆ ವಿಶ್ವಾಸ ಇದೆ ಈ ರಾಜ್ಯದಲ್ಲಿ ಯಡಿಯೂರಪ್ಪನವರು ಏನು ಮೋದಿಜಿಯವರು ಮಹಾತ್ಮ ಗಾಂಧಿಯವರು ಕಂಡಂತ ಕೆಲಸ ನನಸು ಮಾಡಿದ್ದು ವಾಜಪೇಯಿ ಅವರು ಮತ್ತು ನರೇಂದ್ರ ಮೋದಿಜಿಯವರು ಕರ್ನಾಟಕದಲ್ಲಿ ಧೀಮಂತ ನಾಯಕ ಯಡಿಯೂರಪ್ಪನವರು ಅವರ ಸುಪುತ್ರ ಮುಖ್ಯಮಂತ್ರಿ ಆಗ್ಬೇಕಾನೆ ಆಗ್ಬೇಕ ಬನ್ನಿ ಎರಡು ಕೈ ಎತ್ತೇಳ್ರಿ ವಿಜಯನ ಮುಖ್ಯಮಂತ್ರಿ ಆಗ್ಬೇಕಾನೆ ಏನು ಜೋರಾಗಿ ಭಾರತ್ ಮಾತಾ ಕಿ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಜನತೆ ವಿಜಯನ ಪರವಾಗಿರ್ತೀವಿ ಮುಖ್ಯಮಂತ್ರಿ ಮಾಡೋದಕ್ಕೆ ನಮ್ಮೆಲ್ಲ ಯುವಕರು ಹಿರಿಯರು ನಮ್ಮ ತಾಯಿ ಎರಡು ಕೈ ಎತ್ತೇಳ್ರಿ ಸನ್ಮಾನ್ಯ ವಿಜಯೇಂದ್ರ ಅವರಿಗೆ ನರೇಂದ್ರ ಮೋದಿಜಿ ಅವರಿಗೆ ನಮ್ಮ ಬೆಂಬಲ ವಿಬಿ ಜನಾಂಗ ಯೋಜನೆಗೆ ನಮ್ಮ ಬೆಂಬಲ ಧನ್ಯವಾದಗಳು ಕ್ಷಮೆಯಲ್ಲಿ ಇನ್ನು ಅಜಯ್ ಕುಮಾರ್ ಮಾತಾಡ್ಬೇಕಂತ ಮಾಡಾಳ್ ಮಲ್ಲಿಕಾರ್ಜುನ್ ಮಾತಾಡ್ಬೇಕಂತ ವಿಜಯ ನಮ್ಮ ಚಂದ್ರಶೇಖರ್ ಪೂಜಾರ್ ನಾನ್ ಜಿಲ್ಲಾಧ್ಯಕ್ಷ ಅಂದೆ ಮಾತಾಡಕ್ಕೆ ಅವಕಾಶ ಕೊಡಕ್ಕಾಯ್ತು ಆಗಿಲ್ಲ ಅಂತಂದ್ವಿ ಕ್ಷಮೆಯಲ್ಲಿ ಚಂದ್ರಶೇಖರ್ ಪೂಜಾರು ಅವರು ಸಹ ಹರಿಹರ ತಾಲೂಕಿಂದ
ಬಸ್ಗಳು ಕರ್ಕೊಂಡ್ಬಂದ ಹೆಣ್ಮಕ್ಳು ಹರಿಯಾಣ ನಮ್ಮ ಚಂದ್ರಶೇಖರ್ ಪೂಜಾರ್ ಅವರಿಗೆ ಬರೆಯುತ್ತೆ ಚಂದ್ರಶೇಖರ್ ಒಂದು ಸನ್ಮಾನ ಮಾಡಿ. ಸರಿ ಅಧ್ಯಕ್ಷ ಮಾತಾಡಿ.